ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗರತ್ನಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಂತ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್, ಲೈಕ್, ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ನ ಫುಲ್ಲಾಗಿ ನೋಡಿ ವೀಡಿಯೋಸ್ನ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾವು ಡೇ ಔಟ್ಗೆ ಹೋಗ್ತಾ ಇದ್ದೀವಿ. ಅಂದರೆ ನನ್ನ ಹಸ್ಬೆಂಡು ಎಲ್ಲೇ ಆದ್ರೂ ನಾನ್ ವೆಜ್ ಊಟ ಇಷ್ಟ ಆಯಿತು ಅಂದರೆ ಹೋಗಿ ತಿಂತಾರೆ. ಸೊ ಹಾಗಾಗಿ ನಾವು ಕೂಡ ಅವ್ರ ಜೊತೆಗೆ ಹೊರಟಿದ್ದೀವಿ. ಬನ್ನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಆಮೇಲೆ ಹೇಳ್ತೀನಿ. ಇವತ್ತು ಸಂಡೇಯ ವ್ಲಾಗ್ ಆಗಿರುತ್ತೆ ಇದು. ಹಾಗೆ ನಮ್ಮ ಜೊತೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಫ್ಯಾಮಿಲಿ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಅಷ್ಟೇ ಕ್ಯೂಟ್ ಕಪಲ್ಸ್, ಮದಣ್ಣ ಮತ್ತು ಸ್ಮಿತಕ್ಕ ಅಂತ. ನನಗಂತೂ ಫೇವ್ರೆಟ್ ಪೀಪಲ್ ಅವರು. ಆಮೇಲೆ ಫುಲ್ ಜೋರು ಮಳೆ ಸ್ಟಾರ್ಟ್ ಆಯಿತು. ಡೇ ಔಟ್ ಪರ್ಫೆಕ್ಟಾಗಂತೂ ಇತ್ತು, ತುಂಬ ಚೆನ್ನಾಗಿ ಅಂತಾರೆ, ತುಂಬ ಚೆನ್ನಾಗಿತ್ತು. ಸೊ ಫುಲ್ ವ್ಲಾಗ್ನ ನೋಡಿ. ಹಾಗೆಯೇ ಹೋಗ್ತಾ ಕೆಲವೊಂದು ಡೆಸ್ಟಿನೇಷನ್ಸು ರೀಚ್ ಆಗಿ ಅಲ್ಲಿ ನೋಡೋದಕ್ಕಿಂತನೂ ಹೋಗೋ ದಾರಿನೇ ತುಂಬ ಚೆನ್ನಾಗಿರುತ್ತೆ ಅಂತಾರಲ್ಲ, ನಮ್ಮ ಜರ್ನಿ ಕೂಡ ಹಾಗೆ ಇತ್ತು ಇವತ್ತು. ಬನ್ನಿ ಈ ರೀಲ್ ನೋಡ್ಕೊಂಬನ್ನಿ ಎಲ್ಲಿಗೆ ಹೋಗಿತ್ತು ಅಂತ. ನಾವು ಬೆಳಿಗ್ಗೆ ಒಂದು 4 ಗಂಟೆಗೆ ಹೋಗಿ ಮಟನ್ ಅಂಗಡಿ ಹತ್ರ, ಅದು ಕಗ್ಲಿಪುರ ಕ್ರಾಸ್ ಅಲ್ಲಿ ಮಟನ್ ಫ್ರೆಶ್ ಆಗಿ ನಿಂತು ನಾವೇ ಓಡಿಸಿ ಮಟನ್ ತಗೋ ಬರ್ತೀವಿ. ವೀಕ್ ಡೇಸ್ ಅಲ್ಲೆಲ್ಲ ಒಂದು 10:30 11 ಗಂಟೆಗೆಲ್ಲ ನಮ್ಮ ಐಟಮ್ ಎಲ್ಲ ರೆಡಿ ಇರುತ್ತೆ. ಮತ್ತೆ ಸಂಡೇ ಬಂದು ಒಂದು 8:30 9 ಗಂಟೆಗೆಲ್ಲ ಎಲ್ಲಾ ಐಟಮ್ ರೆಡಿ ಇರುತ್ತೆ. ನಮ್ಮ ಹೋಟ್ಲು ಲೊಕೇಶನ್ ಬಂದು ಜಿಗಣಿ, ಆನೆಕಲ್ಲು ಮತ್ತೆ ಬನರ್ಘಟ್ಟ ಏನಾದ್ರು ಬಂದ್ರೆ ಹಾರೋಳ್ಳಿ, ಆನೆಕಲ್ ಮೇನ್ ರೋಡ್, ತೆಟ್ಟೆಕೆರೆ ಅನ್ನೋ ಊರ್ ಸಿಗುತ್ತೆ. ತೆಟ್ಟೆಕೆರೆಯಿಂದ ಸ್ವಲ್ಪ ಮುಂದೆ ಬಂದ್ರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕನೆ ನಮ್ಮ ಕುಚೇಲಪ್ಪ ಮಿಲಿಟರಿ, ಕಬ್ಬಳಮ್ಮ ಟೆಂಪಲ್ ಆಗಿರ್ಬೋದು, ಇಲ್ಲ ಗಗನಚುಕ್ಕಿ, ಭರಚುಕ್ಕಿ, ಈ ತರ ಟೂರಿಸ್ಟ್ ಪ್ಲೇಸ್ ಹೋಗೋರು ಕನಕಪುರ ರೋಡ್ ಇಂದ ಬಂದ್ರೆ ಹಾರೋಳ್ಳಿಯಿಂದ ಒಂದ್ 4 ಕಿಲೋಮೀಟರ್ ಬಂದ್ರೆ ನಮ್ ಕುಚೇಲಪ್ಪ ಮಿಲಿಟರಿ ಹೋಟ್ಲು ಸಿಗುತ್ತೆ. ನಮ್ಮಲ್ಲಿ ಮಟನ್ ಫ್ರೈ, ಮಟನ್ ಪೆಪ್ಪರ್, ತಲೆ ಮಟನ್, ಲಿವರ್ ಫ್ರೈ, ಬೋಟಿ, ಚಿಲ್ಲಿ ಚಿಕನ್ ಫ್ರೈ, ಮತ್ತೆ ನಮ್ಮಲ್ಲಿ ಸ್ಪೆಷಲ್ ಅಂದ್ರೆ ಅವರೇ ಬೇಳೆ ಬೋಟಿ, ಅವರೇ ಬೇಳೆ ನಾಟಿ ಕೋಳಿ, ಅವರೇ ಬೇಳೆ ಕೈಮಾ, ಮತ್ತೆ ಕುಚೇಲಪ್ಪ ಸ್ಪೆಷಲ್ ಅಂದ್ಬಿಟ್ಟು ಮಟನ್ ಸ್ಪೇರ್ ಪಾರ್ಟ್ಸ್ ಮಿಕ್ಸ್ ಚಾಕನ ಐಟಮ್ ಫ್ರೈ ಕೊಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಸಂಡೇ ಬಂದು ಮಟನ್ ಬಿರಿಯಾನಿ, ಕಾಲ್ ಸೊಪ್ಪು. ಆ್ಯಕ್ಚುಲಿ ಈ ರೀಲ್ ಬಂದು ತುಂಬಾ ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ನನ್ನ ಹಸ್ಬೆಂಡ್ ಕೂಡ ಓಕೆ ಇದು ಫ್ಯಾಮಿಲಿ ಎಲ್ಲರೂ ಹೋಗ್ಬೋದಂತೆ, ಚೆನ್ನಾಗಿದೆಯಂತೆ ಅಂದ್ಬಿಟ್ಟು ಕರ್ಕೊಂಡೋದ್ರು. ಲಿಟ್ರಲಿ ಅಲ್ಲಿ ಏನಾಯಿತು ಅಂದರೆ ಸಂಡೇ ಹೆವಿ ಜನ, ಹೆವಿ ರಶ್ ಇತ್ತು. ಟೇಬಲ್ಸ್ಗೆ ವೆಯ್ಟ್ ಮಾಡ್ತಾಯಿದ್ರು. ಮತ್ತು ಕೆಲವೊಂದು ಐಟಮ್ಸ್ ಅಂದು ಚಿಕನಲ್ಲಿ ಇರಲೇ ಇಲ್ಲ. ಆ್ಯಸ್ ಯೂಶುವಲ್ ನಾನ್ ವೆಜ್ಜಲ್ಲಿ ನಾನು ಚಿಕನ್ ಬಿಟ್ಟು ಬೇರೆ ಏನೂ ತಿನ್ನಲ್ಲ. ಮಟನಲ್ಲಿ ಕೆಲವೊಂದು ಹ್ಯಾಂಡ್ ಪಿಕ್ ಐಟಮ್ಸ್ ಅಷ್ಟೇ ಇತ್ತು, ಜಾಸ್ತಿ ಇರಲಿಲ್ಲ. ಬಿರಿಯಾನಿ ಅಂತೂ ಚೆನ್ನಾಗೇ ಇರಲಿಲ್ಲ. ಸೊ ಇದಾಗಿತ್ತು ನಮ್ಮ ಡೇ ಔಟ್, ಲಂಚ್ ಪಾರ್ಟು. ಅದಾದಮೇಲೆ ಲಂಚ್ ಮುಗಿಸ್ಕೊಂಡು ಮಧ್ಯಾಹ್ನ ನಾವು ಹೊರಟಿದ್ದೆ. ಯಾಕಂದರೆ ಮಕ್ಕಳಿದ್ರಲ್ವಾ, ಸೊ ಬರೀ ತಿನ್ನೋದಕ್ಕೆ ಹೊರಗಡೆ ಹೋಗೋದಕ್ಕಿಂತ ತಿಂದುಬಿಟ್ಟು ಅದಾದಮೇಲೆ ಮಕ್ಕಳನ್ನ ಸ್ವಲ್ಪ ಹೊರಗಡೆ ಸುತ್ತಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾವು ಕೂಡ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ ಹೋಗಿದ್ವಿ. ಮಳೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ನಾವು ರೀಚ್ ಆಗಿರೋ ಟೈಮ್ಗೆ ಆಲ್ಮೋಸ್ಟ್ ಕಡಿಮೆ ಆಗಿತ್ತು. ಎಲ್ಲೋ ಸ್ವಲ್ಪ ಹನಿಗಳ ಥರ ಬೀಳ್ತಾಯಿತ್ತು ಅಷ್ಟೇ. ಬಟ್ ಓಕೆ, ಪರವಾಗಿಲ್ಲ, ಏನು ಅಷ್ಟೊಂದೆಲ್ಲ ಏನು ಪ್ರಾಬ್ಲಮ್ ಅಂತ ಏನೂ ಅನ್ನಿಸ್ಲಿಲ್ಲ. ಸೊ ಬನ್ನರ್ಘಟ್ಟ ಅಂದರೆ ಕೆಲವೊಂದು ಸಣ್ಣ ಇನ್ಫಾರ್ಮೇಷನ್ ಕೊಡ್ತೀನಿ. ಬ್ಯಾಂಗ್ಳೂರಿಂದ ನಮಗೆ 35 ಕಿಲೋಮೀಟರ್ಸ್ ಆಗುತ್ತೆ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಹಾಗೆ ಇಲ್ಲಿ ಬಸ್ ಫೆಸಿಲಿಟೀಸ್ ಎಲ್ಲ ಕೂಡ ಇದೆ. ಬಸ್ಸಲ್ಲೆಲ್ಲ ಬರೋರು ಕೂಡ ಬಸ್ಸಲ್ಲಿ ಬರ್ಬೋದು. ರೈಟ್ ಅಂದರೆ ಝೂಗೆ ಏನು ನಾವು ಎಂಟ್ರಿ ತೊಗೊತೀವೋ ಅದ್ರ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರೋದು. ಸೊ ಬಸ್ ನಂಬರ್ಸ್ನೆಲ್ಲ ನಾನು ಇಲ್ಲಿ ಹಾಕಿದ್ದೀನಿ. ಹಾಗೆ ಟಿಕೆಟ್ಸು ಮತ್ತು ಸಫಾರಿಗಾಗಿರ್ಬೋದು ಎಲ್ಲದಕ್ಕೂ ಏನೇನಿದೆ ಅಂತ ಸಣ್ಣ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ ನಾನಿಲ್ಲಿ. ಸೊ ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದೆ ಸಫಾರಿ ಹೋಗೋಣ. ಯಾಕಂದರೆ ನಾವು ರೀಚ್ ಆಗಿದ್ದು 3 o'clock ಆಗಿತ್ತು. ಅಲ್ಲಿ ನಮಗೆ ಊಟಕ್ಕೆ ಹೋಗಿದ್ದು ನಾವು ಆ್ಯಕ್ಚುಲಿ ಲಂಚ್ ಟೈಮ್ಗೆ ಹೋಗೋಣ ಅಂತ ಹೋಗಿದ್ವಿ. 12:30 ಹೋಗಿದ್ವಿ. ಬಟ್ ಕೆಲವೊಂದು ಐಟಮ್ ಅಂತೂ ಖಾಲಿನೇ ಆಗಿಬಿಟ್ಟಿತ್ತು, ಇರಲೇ ಇರಲಿಲ್ಲ. ಮಟನ್ ಬಿರಿಯಾನಿನೂ ಇರಲಿಲ್ಲ, ಕಾಲ್ ಸೂಪು ಇರಲಿಲ್ಲ. ಕೆಲವು ಐಟಮು ಬೋಟಿ ಮತ್ತು ಮಟನ್ ಫ್ರೈ ಮತ್ತು ಮಟನ್ ಚಾಪ್ಸ್ ಇಷ್ಟು ಮಾತ್ರನೇ ಇತ್ತು, ಜಾಸ್ತಿ ಇರಲಿಲ್ಲ. ಸೊ ಅಲ್ಲಿಂದ ಏನೋ ಪರವಾಗಿಲ್ಲ ಅನ್ನಂಗೆ ತಿಂದ್ಕೊಂಡು ಬಂದ್ವಿ, ಹೋಗಿದ್ದೀವಲ್ಲ ಅನ್ನೋ ಕಾರಣಕ್ಕೆ. ಚಿಕನ್ ಬಿರಿಯಾನಿ ಅಂತೂ ಟೇಸ್ಟೇ ಇರಲಿಲ್ಲ. ಲಿಟ್ರಲಿ ಚಿಕನ್ ಬಿರಿಯಾನಿ ಒಂದೇ ಸಿಕ್ಕಿತ್ತು ನನಗೆ. ಅದಾದಮೇಲೆ ಅವರು ಲೇಟ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು, ನಾಟಿ ಕೋಳಿ ಅದೆಲ್ಲ. ಸೊ ನಾವು ಬೇಡ ಅಂದ್ಬಿಟ್ಟು ಬಂದುಬಿಟ್ವಿ. ತುಂಬ ಜನ ಇದ್ದರು, ನಾವು ಕೂತಿದ್ದೀವಿ ಊಟಕ್ಕೆ, ಇನ್ನೂ ವೆಯ್ಟ್ ಮಾಡ್ತಾನೇ ಇದ್ದರು. ಕೆಲವೊಂದು ಜನ ವಾಪಸ್ ಹೋದರು, ಸಖತ್ ಜನ ಇದ್ದರು. ಅವರು ವೀಡಿಯೋನಲ್ಲಿ ಹೇಳ್ದಂಗೆ ಅಲ್ಲಿ ಏನೂ ಮೇಂಟೆನೆನ್ಸ್ ಇರಲಿಲ್ಲ, ಒಬ್ಬರೇ ಸಪ್ಲೈಯರ್ ಇದ್ದರು.
ಓಕೆ, ಅದಂತೂ ಮುಗೀತು. ಇವಾಗ ಝೂದು ನೋಡೋಣ. ಝೂನಲ್ಲಿ ಸಫಾರಿ ತೊಗೊಂಡು ಹೋದ್ವಿ ನಾವು. ಬನ್ನರ್ಘಟ್ಟ ರಾಷ್ಟ್ರೀಯ ಉದ್ಯಾನವನದ ಬಗ್ಗೆ ಹೇಳಬೇಕಂತ ಅಂದರೆ, ಇದೊಂದು ಭಾರತದ ರಾಷ್ಟ್ರೀಯ ಉದ್ಯಾನವನ ಕೂಡ ಆಗಿದೆ. ಇದು ನಮ್ಮ ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ, ಬೆಂಗಳೂರು ಜಿಲ್ಲೆ ಆನೇಕಲ್ಲು ಕೂಡ ಸೇರುತ್ತೆ. 10ರಷ್ಟು ಆನೇಕಲ್ಲು ಭಾಗ ಸೇರಿಕೊಂಡ್ರೆ 90ರಷ್ಟು ರಾಮನಗರ, ಹಾರೋಹಳ್ಳಿ, ಕೋಡಿಹಳ್ಳಿ ಈ ಭಾಗದ ಪ್ರದೇಶಗಳು ಕೂಡ ಸೇರ್ಕೊಳುತ್ತೆ. ಅದಕ್ಕೆ 1970ರಲ್ಲಿ ಬನ್ನರ್ಘಟ್ಟ ಉದ್ಯಾನವನ ಅಂತ ಸ್ಥಾಪಿಸ್ತಾರೆ. ಮತ್ತು 1994ರಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡ್ತಾರೆ. 2002ರಲ್ಲಿ ಉದ್ಯಾನವು ಅಂದರೆ ಝೂ ಒಂದು ಸಣ್ಣ ಭಾಗವು ಬನ್ನರ್ಘಟ್ಟದ ಬಯೋಲಾಜಿಕಲ್ ಉದ್ಯಾನವನ ಆಗಿ ಕೂಡ ಅದನ್ನು ಕರೀತಾರೆ. ಸೊ ನೆಕ್ಸ್ಟು ಟ್ರಕ್ಕಿಂಗು, ಹೈಕಿಂಗು ಅಂತೆಲ್ಲ ತುಂಬ ಜನ ಹೋಗ್ತಾರೆ ಅಲ್ಲಿಗೆ. ಮತ್ತು ಇದು ಎಷ್ಟು ದೊಡ್ಡ ಪಾರ್ಕ್ ಅಂದರೆ ಬಯೋಲಾಜಿಕಲ್ ಪಾರ್ಕ್ ಅಥವಾ ನ್ಯಾಷನಲ್ ಪಾರ್ಕ್ ಅಂತ ಹೇಳಿದರೆ 25,000 ಎಕರೆ ಪ್ರದೇಶ ವಿಸ್ತಾರ ಹೊಂದಿದೆ. ಈ ಪ್ರದೇಶಗಳಲ್ಲಿ ಹುಲಿ, ಸಿಂಹ, ಚಿರತೆ, ಕಾಡುಕೋಣ, ಜಿಂಕೆ, ಕರಡಿ, ಪಕ್ಷಿಗಳು ಮತ್ತು ಕೆಲವೊಂದು ವಿವಿಧ ಜಾತಿಯ ಚಿಟ್ಟೆಗಳು, ಇನ್ನೂ ತುಂಬ ಅಂದರೆ ತುಂಬಾ ಜಾಸ್ತಿನೇ ಪ್ರಾಣಿಗಳನ್ನ ಇಟ್ಟಿದ್ದಾರೆ. ಹಾಗೆ ಚಿರತೆಗಳಿದೆ, ಬಿಳಿ ಹುಲಿ, ಬಂಗಾಳ ಹುಲಿ ಮತ್ತು ಸಿಂಹ, ಅದನ್ನೆಲ್ಲದನ್ನು ನಾವು ಓಡಾಡೋದನ್ನ ನೋಡ್ಬೋದು ಸಫಾರಿಯಲ್ಲಿ ಹೋದರೆ. ಅಂದರೆ ಕೆಲವೊಂದು ಪ್ರಾಣಿಗಳನ್ನ ಇಲ್ಲಿ ಸರ್ಕಸ್ಸಿಂದ ರಕ್ಷಣೆ ಮಾಡಿರೋ ಪ್ರಾಣಿಗಳು ಕೂಡ ತುಂಬ ಇದ್ದಾವೆ. ಮತ್ತು ಈ ಪ್ರಾಣಿಗಳನ್ನ ಸೇವ್ ಮಾಡೋದಕ್ಕೆ, ಅಂದರೆ ಹೊರಗಡೆ ನಮ್ಮ ಸಿಟೀಸ್ ಏನಿದೆ ಅಲ್ಲಿಗೆಲ್ಲ ಬರಬಾರ್ದು ಅನ್ನೋದಕ್ಕೆ ಸೂಕ್ಷ್ಮ ಸ್ಥಳಗಳು ಏನಿರುತ್ತೆ, ಅಂದರೆ ಪ್ರಾಣಿಗಳು ಹೊರಗಡೆ ಹೋಗೋ ಅಂಥ ಜಾಗಗಳಲ್ಲೆಲ್ಲ ವಿದ್ಯುತ್ ಕಂಬಿ, ಅಂದರೆ ಲೈಟಾಗಿ ಶಾಕ್ ಹೊಡೆಯೋ ಅಂಥ ವಿದ್ಯುತ್ ಕಂಬಿಗಳು ಏನು ಬರುತ್ತೆ ಅದನ್ನೆಲ್ಲ ಹಾಕಿದ್ದಾರೆ. ಹಾಗೆ ನಾವು ಕೂಡ ಸಫಾರಿಗೆ ಹೊರಟ ಮೇಲೆ ಫಸ್ಟು ನೋಡಿದ್ದೆ ಆನೆಗಳನ್ನೆಲ್ಲ ನೋಡಿ ತದನಂತರ ಜಿಂಕೆಗಳನ್ನ ನೋಡಿದ್ವಿ. ಮಕ್ಳಿಗಂತೂ ಲಾಸ್ಟ್ ಟೈಮ್ ನಾವು ಮೈಸೂರು ಝೂಗೆ ಹೋಗಿದ್ವಿ, ಬಟ್ ಅವ್ರಿಗೆ ಇಷ್ಟೊಂದು ಹತ್ತಿರದಿಂದ ನೋಡಿ ಎಲ್ಲ ಏನೂ ಎಕ್ಸ್ಪೀರಿಯೆನ್ಸ್ ಮಾಡಿರಲಿಲ್ಲ. ಬಟ್ ಇಲ್ಲಿ ಅವರು ತುಂಬ ಹತ್ತಿರದಿಂದ ನೋಡಿದಂಥ ಎಕ್ಸ್ಪೀರಿಯೆನ್ಸ್ ಆಯಿತು ಅವರಿಗೆ. ಆನೆಗಳು ಎಲ್ಲ ತುಂಬ ಹತ್ತಿರದಿಂದ ನೋಡ್ತಾಯಿದ್ರು. ಏನೋ ಅವ್ರಿಗೆ ತುಂಬ ಖುಷಿ ಆಗ್ತಾಯಿತ್ತು. ಮತ್ತು ನಮಗೆ ಸಫಾರಿ ವ್ಯಾನ್ ಏನಿದೆ ಆ ಪ್ಲೇಸಲ್ಲಿ ನಾನು ಹಾಗೆ ಸ್ಮಿತಕ್ಕ ಮತ್ತು ಮಕ್ಕಳು ಎಲ್ಲ ಮುಂದೆ ಕೂತಿದ್ವಿ. ಸೊ ನಮಗೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪ್ರಾಣಿಗಳು ಎಲ್ಲ. ಹಾಗೆ ಒಂದು ಪಿಕಾಕ್ನ ನೋಡಿದ್ವಿ ನಾವು. ಅಂದರೆ ಕೆಲವೊಂದು ಎಲಿಫೆಂಟ್ನ ಅವರು ಒಳಗೆಲ್ಲಾದರೂ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಟೈಅಪ್ ಏನೋ ಮಾಡಿದರು ಅವರು ಹೊರಗಡೆನೆ. ಇದು ಕಡೆ ಕೆಲವೊಂದು ಆನೆಗಳೆಲ್ಲ ತುಂಬಾ ಇತ್ತು. ಮಳೆ ಬಂದಿರೋದಕ್ಕೂ ಅದಕ್ಕೂ ಕೆಸರಲ್ಲೆಲ್ಲ ತುಂಬ ಚೆನ್ನಾಗಿ ಆಟಾಡ್ತಾಯಿತ್ತು. ಮುದ್ದಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಆನೆಗಳಂತೂ. ಬಟ್ ಆ ವೆದರಿಗೂ ಆ ಸಫಾರಿಗೂ ಮಕ್ಕಳು ಕಿರ್ಚಾಡ್ತಾ ಇದ್ದಿತ್ತು. ಆ ವ್ಯಾನಲ್ಲಂತೂ ಸಿಕ್ಕಾಪಟ್ಟೆ ಕಿರ್ಚಾಡ್ತಾಯಿದ್ರು ಎಲ್ಲರೂ. ಅಷ್ಟು ಕಿರ್ಚೋ ಅಷ್ಟು ನೆಸೆಸಿಟಿನೇ ಇಲ್ಲ, ಬಟ್ ಏನಕ್ಕಂತ ಗೊತ್ತಿಲ್ಲ ಎಲ್ಲರೂ ಲಿಟ್ರಲಿ ಕಿರ್ಚ್ಕೊತಾ ಇದ್ರು. ಸೊ ನಾವು ಕೂಡ ನಿಧಾನಕ್ಕೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ವಿಡಿಯೋನಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಆ ಮಳೆ ಬಂದಿರೋದಕ್ಕೂ ಆ ಸೈಲೆಂಟ್ ವೆದರಿಗೂ. ಬರೀ ಎಲ್ಲಿ ನೋಡಿದ್ರು ಗ್ರೀನಾಗೆ ಕಾಣಿಸ್ತಾ ಇದ್ದಾಗ ಎಷ್ಟು ಪೀಸ್ ಫೀಲ್ ಆಗುತ್ತೆ ಅಂದರೆ ಅಷ್ಟು ಪೀಸ್ ಫೀಲ್ ಆಗುತ್ತೆ. ತುಂಬಾ ಖುಷಿ ಆಗ್ತಾಯಿತ್ತು. ಸಫಾರಿ ಹೋದ್ವಿ. ನೆಕ್ಸ್ಟು ಕರಡಿ ಏನೋ ಸಿಗುತ್ತೆ ನಮಗೆ. ಕರಡಿ ಇತ್ತು ಇಲ್ಲಿ. ಕೆಲವೊಂದು ಒಳಗೆ ಇತ್ತು, ಕೆಲವೊಂದು ಕಾಣಿಸ್ತಾ ಇತ್ತು. ಮೇ ಬಿ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಮೇ ಬಿ ಇವಾಗ ಕಾಣಿಸ್ಬೋದು ನಿಮಗೆ. ಸೊ ಅಲ್ಲಿದೆ, ಒಳಗೆ ಒಂದಿದೆ ಹಿಂದೆಗಡೆ. ಕರಡಿ ಕಣೆ, ಬೇರ್
ಅಂದರೆ ಮಕ್ಕಳನ್ನ ಕರ್ಕೊಂಡು ಒಂದು ಡೇ ಔಟ್ ಪ್ಲ್ಯಾನ್, ಅಂದರೆ ಒಂದು ದಿನದ ಪ್ರವಾಸ ಏನು ಆರಾಮಾಗಿ ಮಾಡ್ಕೊಂಬರ್ಬೋದು. ಮಕ್ಳಿಗೂ ಓದೋದು ಬರೀ ಹೋಮ್ವರ್ಕ್ಸು ಅದ್ರದ್ದೇ ಸ್ಟ್ರೆಸ್ಸಲ್ಲಿರ್ತಾರೆ. ಅವ್ರಿಗೂ ಒಂದು ತುಂಬ ಹ್ಯಾಪಿನೆಸ್ ಫೀಲ್ ಆಗುತ್ತೆ, ಎಲ್ಲೋ ಹೊರಗಡೆ ಹೋಗಿದ್ವಿ ಅನ್ನೋದೊಂದು ಫೀಲ್ ಆಗುತ್ತೆ. ಯೂಶ್ವಲಾಗಿ ಯಾರೂ ಪೇರೆಂಟ್ಸ್ ಅಂತೂ ಇವಾಗ ಫೋನೆಲ್ಲ ಜಾಸ್ತಿ ಕೊಡಲ್ಲ. ಸೊ ಹಾಗಾಗಿ ಅವ್ರಿಗೂ ಏನಾದರೂ ಮೊದಲಿನ ಥರ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿದ್ದಾಗ ಹೊರಗಡೆ ಎಲ್ಲ ತುಂಬ ಆಟ ಆಡ್ತಾಯಿದ್ವಿ. ನಮ್ಗೆ ಆವಾಗ ಟ್ಯೂಷನ್ಸ್ ಎಲ್ಲ ಅಂತ ಜಾಸ್ತಿ ಇರಲಿಲ್ಲ. ಸ್ಕೂಲ್ ಮುಗಿಸ್ಕೊಂಡು ಬರ್ತಾಯಿದ್ವಿ, ಓದ್ತಾಯಿದ್ವಿ, ಆ ಥರ ಇತ್ತು. ಅಂದರೂ ನಮ್ಮ ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಟ್ಯೂಷನ್ಸ್ಗೂ ತುಂಬ ಗ್ಯಾಪ್ ಇರ್ತಾಯಿತ್ತು. ಬಟ್ ಈಗಿನ ಮಕ್ಕಳಿಗೆ ಹಾಗಿಲ್ಲ. ಸ್ಕೂಲಿಂದ ಬಾ, ಏನಾದರೂ ಸ್ವಲ್ಪ ತಿನ್ನು, ಮತ್ತೆ ರೆಡಿಯಾಗು, ಟ್ಯೂಷನ್ಸ್ಗೆ ಹೋಗು, ಮತ್ತೆ ಬಾ, ತಿನ್ನು, ಮಲಗು, ಇದೇ ರೂಟೀನ್ ಆಗೋಗಿರುತ್ತೆ ಪಾಪ ಮಕ್ಳಿಗೆ ಕೂಡ. ಸೊ ಮಂತ್ಲಿ ಒನ್ಸ್ ಆದರೂ ನಾವು ಈ ಥರ ಚೇಂಜಸ್ ಏನಾದರೂ ಕೊಟ್ಟರೆ ಮಕ್ಳಿಗೂ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಾವೆಲ್ಲ ಆಗಿನ ಕಾಲದಲ್ಲಿ ಚೆನ್ನಾಗಿ ಆಟಾಡ್ತಾ ಇದ್ವಿ. ಅಜ್ಜಿ ಮನೆ, ಅತ್ತೆ ಮನೆ, ಊರು, ದೊಡ್ಡಮ್ಮ ಮನೆ, ದೊಡ್ಡಪ್ಪ ಮನೆ, ಹೀಗೆಲ್ಲ ತುಂಬ ಅಂದರೆ ತುಂಬಾ ಊರುಗಳಿಗೆಲ್ಲ ತಿರುಗಾಡ್ತಾ ಇದ್ವಿ. ಬಟ್ ಈಗ ಪೇರೆಂಟ್ಸು ಜಾಸ್ತಿ ಎಲ್ಲೂ ಮಕ್ಕಳನ್ನ ಕಳಿಸೋದಿಲ್ಲ. ನಾವೇ ಆ ಇನಿಷಿಯೇಟಿವ್, ನಾವೇನು ಮಿಸ್ ಮಾಡ್ಕೊತಾ ಇದ್ದೀವಿ ಇವಾಗ ನಮಗೆ ಗೊತ್ತಾಗಲ್ಲ. ಯಾಕಂದರೆ ನಾವು ಅವಾಗೆಲ್ಲ ನಾವು ಎಂಜಾಯ್ ಮಾಡಿಬಿಟ್ಟಿದ್ದೀವಿ. ಸೊ ಆ ಮೆಮೊರೀಸ್ ನಮಗಿದೆ. ಬಟ್ ಮಕ್ಳಿಗೂ ಆ ಮೆಮೊರೀಸ್ ಬರಬೇಕು ಅನ್ನೋದೇ ನಾವು ಈ ಥರ ಏನಾದರೂ ಸಣ್ಣ ಪುಟ್ಟ ಮಕ್ಳಿಗೋಸ್ಕರ ಮಾಡಬೇಕಾಗತ್ತೆ. ಸೊ ಇದು ಅಂದರೆ ಮೇಂಟೆನೆನ್ಸ್ ಅಂತೂ ತುಂಬಾ ಖುಷಿ ಆಯಿತು. ಒಂದೊಂದು ಪ್ರಾಣಿಗೂ ಅಂದರೆ ಇವಾಗ ಹುಲಿ, ಚಿರತೆ ಮತ್ತು ಸಿಂಹ ಇಂಥ ಪ್ರಾಣಿಗಳನ್ನೆಲ್ಲ ಒಂದು ಸೈಡ್ಗೆ ಹಾಕಿದ್ದಾರೆ. ಅದಕ್ಕೆಲ್ಲನೂ ಅದೇ ನಾನು ಹೇಳಿದ್ನಲ್ಲ, ಎಲೆಕ್ಟ್ರಿಕ್ ಇದೇನಿರುತ್ತೆ ಆ ಥರದ್ದೆಲ್ಲ ಹಾಕಿಬಿಟ್ಟು ಅಲ್ಲಲ್ಲಿಗೆ ಅವರು ಒಂದೊಂದು ಗೇಟ್ಸು ಆ ಥರ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿಂದ ಪ್ರಾಣಿ ಇಲ್ಲಿಗೆ, ಇಲ್ಲಿಂದ ಪ್ರಾಣಿಗೆ ಅಲ್ಲಿಗೆ ಮೆಸ್ಸಪ್ ಆಗೋದಿಲ್ಲ. ಬಟ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ನಮ್ಮ ಗೌರ್ಮೆಂಟ್ಗೆ. ಇಲ್ಲಿ ಕೂಡ ಚಿರತೆ ಒಂದಿದೆ, ಚಿರತೆ ಕಲ್ಲು ಮೇಲೆ ಮಲಗಿದೆ. ತುಂಬಾ ಚೆನ್ನಾಗಿತ್ತು ಪ್ರಾಣಿಗಳನ್ನ. ಅಂದರೆ ಟ್ರೈನೀಸ್ ಅವ್ರನ್ನ ಪ್ರಾಣಿಗಳನ್ನ ಟ್ರೈನ್ ಮಾಡಿದ್ದಾರೆ ಅನ್ಕೋತೀನಿ. ಕೆಲವೊಂದು ಪ್ರಾಣಿಗಳು ಲಿಟ್ರಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬರೀ ಓಡಾಡ್ತಾನೇ ಇತ್ತು. ಸೊ ಅದು ಬೇರೆ ಎಲ್ಲೂ ಓಡಾಡಲ್ಲ. ನೋಡ್ತಾ ಇರ್ಬೋದು ಕೆಲವೊಂದು ವೀಡಿಯೋಸಲ್ಲಿ. ನಾನು ಇನ್ನೊಂದು ಟೈಗರ್ನ ಕೂಡ ತೋರಿಸ್ತೀನಿ. ಅದು ಬರೀ ಹೇಗೆ ಅಂದರೆ ಸರ್ಕಸಲ್ಲೆಲ್ಲ ಓಡಾಡುತ್ತೆ ನೋಡಿ, ಹಾಗೆ ಬರೀ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅಷ್ಟೇ. ಜಾಸ್ತಿನೂ ಹೋಗಲ್ಲ, ಕಡಿಮೆನೂ ಹೋಗಲ್ಲ. ಬರೀ ಇವಾಗ ಅಲ್ಲೊಂದು ಹುಲಿ ನೋಡ್ತಾ ಇರ್ಬೋದು ನೀವು, ಚೀತಾ, ಅದು ಕೂಡ ಅಷ್ಟೇ. ಒಂದು ಸ್ವಲ್ಪ ದೂರ ಹೀಗೆ ಹೋಗುತ್ತೆ ಮತ್ತು ಹಾಗೆ ವಾಪಸ್ ಬರುತ್ತೆ. ಮತ್ತು ಇಲ್ಲೊಂದೆರಡು ಚೀತಾ ಕಲ್ಲು ಮೇಲೆ ಮಲಗಿತ್ತು, ಎರಡಿತ್ತು. ಮತ್ತು ಒಂದು ಮರಿ ಚೀತಾ ಕೂಡ ಇತ್ತು ಅಲ್ಲಿ. ಸೊ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅದು ಏನಿದೆ ಆ ಗೇಜನ್ನೆಲ್ಲ ಹಾಕಿದಾರಲ್ಲ. ಸೊ ನೀಟಾಗಿ ವಿಡಿಯೋವಲ್ಲಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ನಾನು ಆ್ಯಂಗಲ್ಸ್ನ ಆ ಕಡೆ ಈ ಕಡೆ ಎಲ್ಲ ಚೇಂಜ್ ಮಾಡ್ತಾ ಇದ್ದೆ. ನಾನು ಸ್ಟಾರ್ಟಿಂಗ್ ಡ್ರೈವರ್ ಹಿಂದೆ ಸೀಟಲ್ಲಿ ನಾನು, ಸೋನು ಮತ್ತು ಸ್ಮಿತಕ್ಕ ಮತ್ತು ಕೃಷ್ವಿ ಮತ್ತು ಖುಷಿ, ನಾವು 5 ಜನ ಕೂತಿದ್ವಿ. ಸೊ ಲಿಟ್ರಲಿ ಮುಂದೆ ಹೋದ್ಮೇಲೆ ಮೂರು ಸಿಂಹ ಅಂತೂ ರೋಡಲ್ಲೇ ಇತ್ತು. ಹತ್ತಿರದಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಬಟ್ ಮೈಸೂರು ಝೂ ಅಲ್ಲಿ ಕೂಡ ನಾವು ಅಷ್ಟೊಂದು ಹತ್ತಿರದಿಂದ ನೋಡಲಿಲ್ಲ. ನಾವಿಲ್ಲಿದ್ದರೆ ಆ ಪ್ರಾಣಿಗಳು ಯಾವುದೋ ಮೂಲೆಯಲ್ಲಿರ್ತಾಯಿತ್ತು. ನಾನಂತೂ ಕೆಲವೊಂದನ್ನು ಫೋನ್ ಕ್ಯಾಮ್ರಾ ಯೂಸ್ ಮಾಡಿ ಝೂಮ್ ಮಾಡಿ ನೋಡಿದ್ದೆ. ಇಲ್ಲೂ ಹಿಂದೆ ಒಂದು ಸಿಂಹ ಇದೆ. ಹೀಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ, ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ 3:00 ಆಗೋಗಿತ್ತು. ನಾವು ರೀಚ್ ಆಗೋಷ್ಟರಲ್ಲಿ ನಾವು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕಿಗೆ. ಸೊ ಫಸ್ಟ್ ಸಫಾರಿ ತೊಗೊಂಡ್ವಿ. ನೆಕ್ಸ್ಟ್ ಏನು ನೋಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಫಸ್ಟ್ ಸಫಾರಿ ತೊಗೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಸಫಾರಿನ ತೊಗೊಂಡು ಅಲ್ಲಿ ಏನು ನಮಗೆ ತೋರಿಸಿದ್ರು ಆ ಪ್ರಾಣಿಗಳನ್ನೆಲ್ಲ ನೋಡಿದ್ವಿ. ಅಲ್ಲಿಂದ ಹೊರಗಡೆ ಬಂದ್ವಿ. ಬಟರ್ಫ್ಲೈ ಪಾರ್ಕಿಗೆ ಹೋಗೋಣ ಅಂತ ಹೊರಟ್ವಿ. ಆಲ್ಮೋಸ್ಟ್ ಟೈಮ್ ಆಗಿತ್ತು, 5:00 ಹತ್ತತ್ರ ಆಗಿತ್ತು. ಸೊ ಅಲ್ಲಿ ಟಿಕೆಟ್ಸು ಬೇಗ ಹೋಗಿ ಬೇಗ ಬರಬೇಕು ಅಂತ ಹೇಳ್ತಾಯಿದ್ರು. ಇನ್ನು ನಾವು ಟಿಕೆಟ್ ತೊಗೊಂಡು ಒಳಗೆ ಹೋಗಿ ಬರೀ ಸುಮ್ಮನೆ ಸ್ಟಾರ್ಟಿಂಗ್ ನೋಡೋ ಅಷ್ಟರಲ್ಲೇ ಟೈಮ್ ಆಗೋಗುತ್ತೆ. ಸೊ ಅದಕ್ಕಾಗಿ ಅಲ್ಲಿ ಟಿಕೆಟ್ ಕೌಂಟರ್ವರೆಗೂ ಹೋಗಿ ವಾಪಸ್ ಬಂದ್ವಿ.
ಅದಾದಮೇಲೆ ಫುಲ್ ಝೂ ನೋಡೋದಕ್ಕೂ ಟೈಮ್ ಇರಲಿಲ್ಲ. 5:30 ಲಾಸ್ಟ್ ಇತ್ತು. ಯಾರಾದರೂ ಹೋಗೋದಾದರೆ ಬೆಳಗ್ಗೆ ಟೈಮಲ್ಲೇ ಹೋಗಿ, ನಾವಂದರೆ ಊಟಕ್ಕೆ ಅಂತಲೇ ಹೋದ್ವಿ. ಬಟ್ ಮಕ್ಳಿಗೂ ಏನಾದರೂ ಸ್ವಲ್ಪ ತೋರಿಸ್ಕೊಂಬರೋಣ ಅಂದ್ಬಿಟ್ಟು ಹೀಗೆ ಅನ್ಪ್ಲ್ಯಾನ್ಡ್ ಇದು, ಹಾಗೆ ಹೋಗಿ ತೋರಿಸ್ಕೊಂಡು ಬಂದ್ವಿ. ಹಾಗೆ ಮತ್ತೆ ಸ್ಮಿತಕ್ಕ, ಖುಷಿ, ಕೃಷ್ವಿ ಮುಂದೆ ಜಂಪ್ ಆದರು. ಖುಷಿನ ಫಸ್ಟ್ ಅಲ್ಲೇ ಮುಂದೆನೇ ಕೂರಿಸಿದ್ದು ನಾನು. ಅವಳಿಗೆ ಒಬ್ಳಿಗೆ ಕೂರೋದಕ್ಕೆ ಏನೋ ಬೇಜಾರಾಯಿತು, ಮತ್ತು ಹಿಂದೆ ಹೋಗಿದ್ಲು. ಮತ್ತು 3 ಜನ ಮುಂದೆ ಬಂದರು. ಹೀಗೆ ಮಕ್ಕಳು ಹಾಗೆಯಿಂದ ಹಿಂಗಿಂದ ಹಾಗೆ ಮಕ್ಕಳು ನೋಡ್ಕೊಂಡಿರೋದೇ ಸಾಕಾಗೋಗುತ್ತೆ. ಹೊರಗಡೆ ಹೋದ್ರೂ ಕೆಲವೊಂದು ಟೈಮ್ ಮಕ್ಕಳು ಹಾಗೇ ಹಠ ಮಾಡ್ತಾರೆ, ಅವ್ರು ಹೇಳ್ದಂಗೆ ನಾವೇ ಕೇಳಬೇಕು ಆ ಥರ. ಇಲ್ಲೊಂದು ಹೆಣ್ಣು ಸಿಂಹ ಮಲ್ಕೊಂಡು ಬಾಲ ಅಳ್ಳಾಡಿಸ್ತಾ ಇತ್ತು. ಈ ಕಡೆ ಸ್ವಲ್ಪ ಮುಂದೆ ಬಂದಮೇಲೆ ಅದ್ರದ್ದು ಕ್ಯಾಪ್ಚರ್ ಚೆನ್ನಾಗಿ ಸಿಕ್ತು ನನಗೆ. ಚೆನ್ನಾಗಿ ಕ್ಯೂಟಾಗಿ ಮಲ್ಕೊಂಡಿತ್ತು. ಅದು ಕೂಡ ಕ್ಯೂಟಾಗಿ ಮಲ್ಕೊಂಡು ಪೋಸ್ ಬೇರೆ ಕೊಡ್ತಾಯಿತ್ತು, ನಾನಿದ್ದೀನಿ ಇಲ್ಲಿ ಅನ್ನೋ ಥರ. ಏನೋ ವೀಡಿಯೋಸ್ ಮಾಡ್ಕೊಳ್ತೀರಾ, ಓ ನನ್ನ ನೋಡೋಕ್ಕೆ ಬಂದಿದ್ದೀರಾ ಅನ್ನೋ ಥರ ಅದು ಕೂತ್ಕೊಂಡಿತ್ತು. ನೋಡ್ಕೊಂಡು ಹೋಗಿ ಅನ್ನೋ ಥರ ಇತ್ತು. ಆ ಕಡೆ ಒಂದು ಸಿಂಹ ವಾಕಿಂಗ್ ಮಾಡ್ತಾನೆ ಇತ್ತು ಗರ್ಜನೆ ಮಾಡಿಕೊಂಡು. ಬಟ್ ಆ ಕಡೆ ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಡೋರ್ ಇತ್ತು ಮತ್ತು ಬೇರೆ ಯಾರೋ ಕೂತಿದ್ರು. ಸೊ ಇದು ಬಂದು ಬಿಳಿ ಹುಲಿ, ವೈಟ್ ಕಲರ್ ಹುಲಿ, ಸಕ್ಕತ್ತಾಗಿದೆ. ನಾನಂತೂ ನೋಡೇ ಇರಲಿಲ್ಲ, ಫಸ್ಟ್ ಟೈಮ್ ನೋಡಿದ್ದು. ಮತ್ತು ಸಣ್ಣದಾಗಿ ಹನಿಗಳು ಸ್ಟಾರ್ಟ್ ಆಯಿತು. ಮತ್ತು ವಾಪಸ್ ಬರ್ತಾ ವ್ಯೂ ಇದು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಏನಿದೆ, ಆ ಕಾಡು ಪೂರ್ತಿದ್ದು ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಫುಲ್ಲು ದೊಡ್ಡ ಕಾಡು, ಅರಣ್ಯ ಥರನೇ ಕಾಣಿಸುತ್ತೆ. ಸಕ್ಕತ್ತಾಗಿತ್ತು. ಅದಕ್ಕೆ ಆ ವ್ಯೂ ಒಂದು ಕ್ಯಾಪ್ಚರ್ನ ಮಾಡಿಕೊಂಡೆ. ಸೊ ಸಫಾರಿ ಮುಗಿಸ್ಕೊಂಡು ರೀಚ್ ಆದ್ವಿ. ಕೆಲವೊಂದು ಫೋಟೋಸು ವೀಡಿಯೋಸು ಅದನ್ನೆಲ್ಲ ಮಾಡ್ಕೊಂಡ್ವಿ. ಇವರಿಬ್ಬರಂತೂ ಬೆಸ್ಟ್ ಫ್ರೆಂಡ್ಸು. ಹೋಗ್ತಾ ಇವರಿಬ್ಬರೇ ಬಂದರು, ಬರ್ತಾ ಇವರಿಬ್ಬರೇ ಬಂದರು ಕಾರಲ್ಲಿ. ನಾವೆಲ್ಲರೂ ಸಪ್ರೇಟ್ ಇದ್ವಿ. ಹಾಗೆ ನಾವು ಕಪಲ್ಸ್ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ಕೂಡ ಒಂದು ವೀಡಿಯೋನ ಮಾಡ್ಕೊಂಡ್ವಿ. ಇದನ್ನು ಬಂದು ನಾನು ಇನ್ಸ್ಟಾನಲ್ಲಿ ಹಾಕಿದ್ದೀನಿ, ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೋಡಿ. ನಾವೆಲ್ಲ ಇಟ್ಕೊಂಡಿದ್ದಾದ್ಮೇಲೆ ಮಕ್ಕಳೇನು ಕಡಿಮೆನಾ, ಅವರು ಕೂಡ ಒಂದೊಂದು ವೀಡಿಯೋಸು ಫೋಟೋಸ್ಗೆಲ್ಲ ಪೋಸ್ಟ್ ಕೊಟ್ಟರು. ಅವ್ರದ್ದು ಒಂದೊಂದು ಫೋಟೋಸು ಎಲ್ಲ ತೊಗೊಂಡ್ವಿ. ಇನ್ನು ನಮ್ಮ ಸೋನು ಮತ್ತು ಖುಷಿ ಮತ್ತು ಕೃಷ್ವಿ ಒಂದು ರೀಲ್ ಕೂಡ ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ ಬಂತು. ಕೆಲವೊಂದು ಫೋಟೋಸು ವೀಡಿಯೋಸು ಎಲ್ಲ ಆದಮೇಲೆ ಅಲ್ಲೊಂದು ವಾಟರ್ ಇದಿತ್ತು, ಏನೋ ಅವರೇ ಇದು ಮಾಡಿರೋ ಅಂಥದ್ದು. ಅಲ್ಲೇ ಒಂದು ಫೌಂಟೇನ್ ಥರ ಚಿಕ್ಕದಾಗಿ ಮಾಡಿದರು. ಎಲ್ಲರೂ ಹೋಗಿದ್ದೀವಿ ಅನ್ನೋದಕ್ಕೋಸ್ಕರ ನಮಗೊಂದು ಪಿಕ್ಚರ್ ಬೇಕು ಅಂದ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಕೆಲವೊಂದು ಫೋಟೋಸನ್ನ ನಾನು ತೊಗೊಂಡಿದ್ದನ್ನು ಅಟ್ಯಾಚ್ ಮಾಡಿದ್ದೀನಿ ಇಲ್ಲಿ. ಇದು ಅಷ್ಟೇ, 2 ಆವಾಗಲೇ ಏನು ಮಧ್ಯ ರೋಡಿಂದ ಬಂತು, ಅದು ಸೈಡಲ್ಲಿ ನಿಂತಿದ್ದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೊಟ್ಟೆಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾಯಿತ್ತು. ಅಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರಲಿಲ್ಲ, ಏನೋ ತಿನ್ನಬೇಕು ಅಂತ ತಿಂದಿದ್ವಿ ಅಷ್ಟೇ. ಇಲ್ಲಿಗೆ ಬಂದು ಚಾಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ತಿಂದು ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದ್ವಿ. ನನ್ನ ಬ್ಯಾಟ್ರಿ ಖಾಲಿಯಾಗಿತ್ತು. ಎಷ್ಟಾಯಿತೋ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.